ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಿಮಗೆ ಸಿಂಪಲಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಯಾವ ರೀತಿಲಿ ಸ್ಲೀವ್ಸಿನ ಶೇಪ್ ಹಾಕಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ದರೆ ಆರ್ಮಲ್ ಡೌನ್ ಎಷ್ಟು ತೊಗೋಬೇಕು, ಆರ್ಮಲ್ ರೌಂಡ್ ಎಷ್ಟು, ಇದರಲ್ಲೇ ಎಷ್ಟೊಂದು ಕನ್ಫ್ಯೂಸ್ ಮಾಡ್ಕೊತಾ ಇರ್ತೀರಾ. ಹಾಗಾಗಿ ಕೇವಲ ನಿಮ್ಗೆ ಒಂದೇ ಒಂದು ಅಳತೆ ಇದ್ರೆ ಸಾಕು, ಅದರಿಂದನೇ ಯಾವ ರೀತಿಲಿ ನಾವು ಸ್ಲೀವ್ಸಿನ ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಡೆ ತನಕ ನೋಡಿ, ಆಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಲಾಸ್ಟ್ ವಿಡಿಯೋದಲ್ಲಿ ಕಂಕುಳ ಶೇಪನ್ನು ಕೊಟ್ಟು ಯಾವ ರೀತಿಲಿ ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. 2 ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಕಂಕುಳ ಶೇಪನ್ನು ಯಾವ ರೀತಿಲಿ ಕೊಡೋದು ಅಂತ. ಹಾಗಾಗಿ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ಇಲ್ಲಿ ಮೇಲೆ ಕಾಣುವಂತಹ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೇನೆ. ನೀವು ಒಂದು ಸಲ ಆ ವಿಡಿಯೋನ ನೋಡಿ, ಆಗ ನಿಮಗೆ ಈಸಿಯಾಗಿ ಬ್ಲೌಸ್ಗೆ ಆಗಲಿ ಚೂಡಿದಾರ್ ಟಾಪ್ಗೆ ಆಗಲಿ ಯಾವುದೇ ಬಟ್ಟೆಗೆ ನೀವು ಕಂಕುಳ ಶೇಪನ್ನು ಕೊಡ್ತಾ ಇದ್ದೀರಾ ಅಂತ ಆದರೆ ಸೇಮ್ ಇದೇ ರೀತಿಲಿ ಕಂಕುಳ ಶೇಪನ್ನು ಕೊಡುವಂಥದ್ದು ಫ್ರೆಂಡ್ಸ್. ನೋಡಿ, ಈಗ ನಮ್ಮ ಸ್ಲೀವ್ಸ್ ಕಟಿಂಗ್ ಮಾಡಲಿಕ್ಕೆ ಈ ರೀತಿಲಿ ಮೊದಲಿಗೆ ಕಟಿಂಗ್ನ ಮಾಡ್ಕೊಂಡಿರಬೇಕು. ನೋಡಿ, ಈಗ ಫ್ರಂಟ್ ಪಾರ್ಟ್ ಆದರೂ ಆಗಲಿ ಬ್ಯಾಕ್ ಪಾರ್ಟ್ ಆದರೂ ಆಗಲಿ ಯಾವುದಾದ್ರೂ ಒಂದು ಪಾರ್ಟ್ ಬಟ್ಟೆನ ಈ ರೀತಿ ತಗೋಬೇಕು. ತಗೊಂಡು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೆಜರ್ಮೆಂಟನ್ನು ನೋಡ್ಕೋಬೇಕು. ಯಾವುದೇ ಅಳತೆ ಆಗಿರಲಿ ಫ್ರೆಂಡ್ಸ್, ನೀವು ಈ ಮೆಥಡನ್ನು ಫಾಲೋ ಮಾಡಿ ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಶೇಪ್ ಹಾಕಿ ಕಟ್ ಮಾಡ್ಬೋದು. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 6.5 ಇಂಚಿದೆ. ಸರಿಯಾಗಿ ನೋಡ್ಕೊಳ್ಳಿ, ನಾನು ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ 6.5 ಇಂಚು. ಇದಕ್ಕೆ ಅರ್ಧ ಇಂಚನ್ನು ಸೇರಿಸ್ಕೋಬೇಕು, ಅಂದರೆ 7 ಇಂಚು. ಈಗ ನೀವು ತೊಗೊಂಡಿದ್ದಕ್ಕೆ ಇಲ್ಲಿಂದ ಇಲ್ಲಿಗೆ 5 ಇಂಚಿದೆಯಾ, ಅರ್ಧ ಇಂಚ್ ಸೇರಿಸ್ಕೊಳ್ಳಿ. 9 ಇಂಚಿದೆಯಾ, ಅರ್ಧ ಇಂಚ್ ಸೇರಿಸ್ಕೊಳ್ಳಿ. ಒಟ್ಟಿನಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸ್ಕೋಬೇಕು. ಈಗ ನೋಡಿ, ಸ್ಲೀವ್ಸಿಗೆ ಈ ರೀತಿಲಿ ಒಂದು ಫೋಲ್ಡನ್ನು ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಫ್ರೆಂಡ್ಸ್. ನಾನು ಮಾರ್ಕಿಂಗ್ ಮಾಡ್ತಾ ಇರುವಂತಹ ಸ್ಲೀವ್ಸ್ ಲೆಂತು 5 ಇಂಚಿದೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡು 6 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕಬೇಕು. ವಿತ್ ಲೈನಿಂಗ್ ಹೊಲಿಯೋದಾದರೆ, ನೀವೇನಾದ್ರು ವಿತೌಟ್ ಲೈನಿಂಗ್ ಹೊಲಿತಾ ಇದ್ದೀರಾ ಸ್ಲೀವ್ಸು ಅಂತ ಆದರೆ 1.5 ಇಂಚಿನ ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೇನೆ. ಈಗ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನೋಡಿ, ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ 6.5 ಇಂಚು ಅಂತ, ಅದಕ್ಕೆ ಅರ್ಧ ಇಂಚು ಸೇರಿಸ್ಕೋಬೇಕು, ಅಂದರೆ 7 ಇಂಚು. ಈಗ ಅದರದ್ದು ಮಾರ್ಕಿಂಗ್ನ ಹಾಕಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 7 ಇಂಚಿದೆ. ಅದರ ಅರ್ಧ ಅಂದರೆ 3.5 ಇಂಚು. 3.5 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕು. ಫ್ರೆಂಡ್ಸ್, ಎಷ್ಟೇ ಬಂದಿರಲಿ ಬ್ಲೌಸಲ್ಲೇ ಆಗಲಿ ಚೂಡಿದಾರ ಟಾಪಲ್ಲೇ ಆಗಲಿ, ಅಲ್ಲಿ ಕಂಕುಳ ಶೇಪಲ್ಲಿ ಎಷ್ಟು ಬರುತ್ತೋ ಅದಕ್ಕೆ ಅರ್ಧ ಇಂಚನ್ನು ಸೇರಿಸ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅದನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದರದ್ದು ಅರ್ಧನ ಹಾಕಿ, ಅದೇನೇ ಆರ್ಮೋಲ್ ಡೌನ್ ಆಗಿರುತ್ತೆ. ನೀವು ಈ ಮೆಥಡನ್ನು ಫಾಲೋ ಮಾಡಿ, ಯಾವುದೇ ರಿಂಕಲ್ಸ್ ಆಗಲಿ ಏನೂ ಬರಲ್ಲ, ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನೆಕ್ಸ್ಟು ಈಗ ಅರ್ಧ ಕೈ ಸುತ್ತನ್ನು ಮಾರ್ಕ್ ಮಾಡಬೇಕು. ಅರ್ಧ ಕೈ ಸುತ್ತು 5 ಇಂಚು, ಅದಕ್ಕೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಯಾವ ರೀತಿಲಿ ಶೇಪನ್ನು ಕೊಡಬೇಕು ಅಂದರೆ, ಈಗ ನಾವೇನು ಹೊಲಿಗೆ ಅಂಶನ 1.5 ಇಂಚನ್ನು ತೊಗೊಂಡಿದ್ವಿ ನಾವು ಆ ಕಂಕುಳನ ಕಟ್ ಮಾಡಬೇಕಾದ್ರೆ, ಸೊ ಅದೇ ಆ 1.5 ಇಂಚನ್ನ ಇಲ್ಲಿ ಬಿಡಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 6.5 ಇಂಚ್ ಬರ್ತಾ ಇದೆ. ಸೊ 6.5 ಇಂಚನ್ನು 3 ಪಾಲಾಗಿ ನಾವು ಮಾರ್ಕನ್ನು ಮಾಡಬೇಕು. ಈಗ 6.5 ಇಂಚನ್ನ 3 ಭಾಗ ಮಾಡಿದ್ರೆ ಒಂದು 2.1 ಅಷ್ಟು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ 2.1ಕ್ಕೆ ಮಾರ್ಕ್ ಹಾಕಬೇಕು. ಅದು ಒಂಚೂರು ಒಂದು ಪಾಯಿಂಟ್ ಆಚೆ ಈಚೆ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ. ಒಂಚೂರು ಆಚೆ ಈಚೆನೂ ಹಾಕೊಂಡ್ರು ಏನೂ ಸಮಸ್ಯೆ ಆಗೋಲ್ಲ. ಒಂದು ಪಾಯಿಂಟು. ಈಗ ನೋಡಿ, ಈ 3 ಸಮಭಾಗರಾಗಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಏನು ಫಸ್ಟ್ ಒನ್ ಇದೆ ನೋಡಿ, ಇದಕ್ಕೆ 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು. ಪುನಃ ಈಗ ಇಲ್ಲಿಂದ ಇಲ್ಲಿಗೆ ಏನಿದೆ ಇದ್ರದ್ದು ಒಂದು ಮಿಡ್ ಪಾಯಿಂಟನ್ನು ತಗೋಬೇಕು, ಅಂದರೆ ಮಧ್ಯ ಬಿಂದು. ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಅದೇ ರೀತಿ ಕೆಳಗಡೆಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಈಗ ಇಲ್ಲಿಂದ ಶೇಪನ್ನು ಶುರು ಮಾಡಬೇಕಾದ್ರೆ ಒಂದು 3/4 ಇಂಚು ಅಥವಾ 1 ಇಂಚಿಗೆ ಈ ರೀತಿಲಿ ಮಾರ್ಕನ್ನು ಹಾಕ್ಕೊಂಡು ಅದಷ್ಟನ್ನು ಬಿಟ್ಟು ಶೇಪನ್ನು ಶುರು ಮಾಡಬೇಕು. ನೋಡಿ, ಈ ರೀತಿಲಿ
ಶೇಪನ್ನ ಶುರು ಮಾಡಿಕೊಂಡು ಈಗ ಇಲ್ಲಿ ಏನು ಅರ್ಧ ಇಂಚಿದೆ ನೋಡಿ, ಈ ಅರ್ಧ ಇಂಚಿಗೆ ಈ ರೀತಿಲಿ ಟಚ್ ಮಾಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಈ ರೀತಿಲಿ ಮಾರ್ಕನ್ನು ಹಾಕಬೇಕು. ಓಕೆನಾ. ಈಗ ಒಂದ್ಸಲ ಡಾರ್ಕ್ ಮಾಡಿ ತೋರಿಸ್ತೇನೆ, ನಿಮಗೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣುತ್ತಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅದೇ ಶೇಪನ್ನು ಡಾರ್ಕ್ ಮಾಡ್ತಾಯಿದ್ದೀನಿ ಆಯಿತಾ. ನೆಕ್ಸ್ಟ್ ಈಗ ಈ ಮಾರ್ಕಿಂದ ಈ 1/4 ಇಂಚಿಗೆ ಈ ರೀತಿಲಿ ಶೇಪನ್ನು ಕೊಡಬೇಕು. ನೆಕ್ಸ್ಟು ಈ ಮಿಡ್ ಪಾಯಿಂಟಿಗೆ ಈ ರೀತಿಲಿ ಶೇಪನ್ನು ತಗೊಂಡು ಬರಬೇಕು. ನೆಕ್ಸ್ಟ್ ಈಗ ಇಲ್ಲಿಗೆ ಈ ರೀತಿ ಶೇಪನ್ನು ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿಗೆ ಬಂದು ಈ ರೀತಿ ಶೇಪನ್ನು ಹಾಕ್ಕೊಂಡು ಬರಬೇಕು. ಫ್ರೆಂಡ್ಸ್ ನೋಡಿ, ಇಷ್ಟೇ ಸ್ಲೀವ್ಸ್ನ ಮಾರ್ಕಿಂಗ್ ಮಾಡೋದು ತುಂಬ ಈಸಿ. ಹಾಗಾಗಿ ನಿಮ್ಗೆ ಒಂದೇ ಒಂದು ಮೆಜರ್ಮೆಂಟ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಆರ್ಮೋಲ್ ರೌಂಡು ಆರ್ಮೋಲ್ ಡೌನ್ನ ತಗೊಂಡು ನಾವು ಶೇಪನ್ನು ಹಾಕ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಈಗ ಇದನ್ನು ಯಾವ ರೀತಿಲಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಮೊದಲಿಗೆ ಈ ಲೈನ್ನ ಕಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಕಟ್ ಮಾಡಬೇಕು. ನೆಕ್ಸ್ಟು ಈ ಲೈನನ್ನು ಕಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಟ್ ಮಾಡಬೇಕಾದ್ರೆ ಈ ರೀತಿಲಿ ನಿಧಾನಕ್ಕೆ ಕಟ್ ಮಾಡ್ಕೊಂಡು ಈ ಥರ ಶೇಪನ್ನು ಇಲ್ಲಿ ತೊಗೊಂಡು ಕಟ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟು ಸೆಂಟರ್ಗೆ ಒಂದು ಕಚ್ಚನ್ನು ಹಾಕಬೇಕು. ಮತ್ತು ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ 1.5 ಇಂಚಿನ ಬಿಟ್ಟಿದ್ವಿ ನೋಡಿ, ಅಲ್ಲಿ ಒಂದು ಕಚ್ಚನ್ನು ಹಾಕೋಬೇಕು. ಪುನಃ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಒಂದು ಕಚ್ಚನ್ನು ಹಾಕೋಬೇಕು. ನೀವು ಈ ರೀತಿಲಿ ಕಚ್ಚುಗಳನ್ನೆಲ್ಲ ಹಾಕೋಬಿಟ್ರೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಇದನ್ನು ಈ ರೀತಿಲಿ ಓಪನ್ ಮಾಡಿ ಇಟ್ಕೊಂಡು ಈಗ ಮುಂಭಾಗದ ಶೇಪನ್ನು ತೆಗಿಬೇಕು. ನೋಡಿ, ಇಲ್ಲಿ ಏನು 3/4 ಇಂಚಿಂದ ಮಾರ್ಕ್ ಶುರು ಮಾಡಿದ್ವಲ್ಲ ಅಲ್ಲಿಗೆ ಕಟ್ಟಿಂಗನ್ನು ನಿಲ್ಲಿಸಬೇಕು. ಫ್ರೆಂಡ್ಸ್ ನೋಡಿ, ಸ್ಲೀವ್ಸನ್ನು ಎಷ್ಟು ಈಸಿಯಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವುದಾದ್ರು ಬೇರೆ ಕಟ್ಟಿಂಗು ಸ್ಟಿಚಿಂಗು ಬೇಕಿತ್ತು ಅಂತಿದ್ರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಮತ್ತು ಫ್ರೆಂಡ್ಸ್, ಚಾನಲ್ನ ನೋಡ್ತಾ ಇರೋರಲ್ಲಿ ಯಾರು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋನ ಕಡೆ ತನಕ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.